ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಅನೇಕ ಅಪರಾಧಗಳು ನಡೀತಾನೆ ಇರುತ್ತೆ. ಆದ್ರೆ ಅದರಲ್ಲಿ ಕೆಲವೊಂದು ಘಟನೆಗಳು ಎಷ್ಟು ಕ್ರೂರವಾಗಿರುತ್ತೆ ಅಂದ್ರೆ ಅವುಗಳು ನಮ್ಮ ಸಮಾಜವನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಿ ಬಿಡುತ್ತೆ. ಸಂಬಂಧಗಳು ಅರ್ಥವನ್ನ ಕಳೆದುಕೊಳ್ಳೋಕೆ ಶುರು ಮಾಡ್ತವೆ. ಜನರ ಪರಸ್ಪರ ವಿಶ್ವಾಸ ಹಾಗೂ ನಂಬಿಕೆ ಹೊರಟು ಹೋಗುತ್ತೆ. ಮನುಷ್ಯ ತನಗೆ ಏನಾದರೂ ಬೇಕು ಅಂತ ಬಯಸಿದ್ರೆ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂತ ಯೋಚಿಸೋಕು ಸಾಧ್ಯವಿಲ್ಲ. ಇವತ್ತಿನ ಸ್ಟೋರಿ ಈ ತರಹದ ಒಂದು ಕೇಸ್ನ ಬಗ್ಗೆ. ಇದರಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಎಂತಹ ಭಯಾನಕ ರಹಸ್ಯವನ್ನ ಹೊರಹಾಕಿತೆಂದರೆ ಕಂಪ್ಲೀಟ್ ಆ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗಿದ್ರೆ ಬನ್ನಿ ತಡ ಮಾಡದೆ ಇವತ್ತಿನ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಸ್ಟೋರಿ ಓಂ ಪ್ರಕಾಶ್ ಯಾದವ್ ಕೇಸ್. ಈ ಸ್ಟೋರಿ ಶುರುವಾಗುವುದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಿಂದ. ಇದೇ ಜಿಲ್ಲೆಯಲ್ಲಿ ಶಹಾಪುರ ಎಂಬ ಪ್ರದೇಶವಿದೆ. ಅಲ್ಲೇ ಅಶೋಕ್ ನಗರ ಎಂಬ ಕಾಲೋನಿ. ಅಲ್ಲಿ ಈ ಒಂದು ಯಾದವ್ ಫ್ಯಾಮಿಲಿ ವಾಸವಿದ್ರು. ಇವರದೊಂದು ಆ ಏರಿಯಾದಲ್ಲಿ ಪ್ರಸಿದ್ಧ ಫ್ಯಾಮಿಲಿ. ಯಾಕೆಂದ್ರೆ ಯಾದವ್ ಫ್ಯಾಮಿಲಿಯ 3 ಜನ ಗಂಡು ಮಕ್ಕಳಲ್ಲಿ ಮೊದಲನೆಯ ಮಗ ರಾಜ್ಕುಮಾರ್ ಯಾದವ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು. ಹಾಗೆ ಕೊನೆಯವರು ಈ ಓಂ ಪ್ರಕಾಶ್ ಯಾದವ್. ಇವರೊಬ್ಬ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿದ್ರು. ಇವರದೊಂದು ಪ್ರಸಿದ್ಧ ಕ್ಲಿನಿಕ್ ಕೂಡ ಇತ್ತು. ಎಲ್ಲಾ ಸಹೋದರರ ಮದುವೆ ಆಗಿತ್ತು. ಇವರೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ರು. ತುಂಬಾ ಸೊಗಸಾದ ಕುಟುಂಬ. ಬಹಳ ಸಂತೋಷವಾಗಿದ್ರು. 2016ರ ಸಮಯ. ಯಾದವ್ ಫ್ಯಾಮಿಲಿಯ ಮನೆಯಲ್ಲಿ ಮನೆ ರಿಪೇರ್ ವರ್ಕ್ ನಡೀತಿತ್ತು. ಇದನ್ನ ಓಂ ಪ್ರಕಾಶ್ ಯಾದವೇ ಮಾಡಿಸ್ತಾ ಇದ್ರು. ಬೆಳಿಗ್ಗೆ 9 ಗಂಟೆಗೆ ಗಾರೆ ಕೆಲಸದವರು ಬಂದು ಸಂಜೆ 6 ಗಂಟೆಗೆ ಹೊರಟು ಹೋಗ್ತಾ ಇದ್ರು. ಹೀಗೆ ಜನವರಿ 21, 2016ರ ಬೆಳಗ್ಗೆ 9 ಗಂಟೆಗೆ ಲೇಬರ್ಸ್ ಎಲ್ಲ ತಮ್ಮ ಕೆಲಸಕ್ಕೆ ಬರ್ತಾರೆ. ಕೆಲಸ ಶುರು ಮಾಡಿದ ಮೇಲೆ ಯಾವುದೋ ಮೆಟೀರಿಯಲ್ ಶಾರ್ಟೇಜ್ ಆಗಿದ್ದರಿಂದ ಕೆಲವು ಲೇಬರ್ಸ್ ಗಳು ಫಸ್ಟ್ ಫ್ಲೋರ್ ನಲ್ಲಿದ್ದ ಓಂ ಪ್ರಕಾಶ್ ರೂಮ್ಗೆ ಹೋಗ್ತಾರೆ. ಓಂ ಪ್ರಕಾಶ್ ತನ್ನ ಮಡದಿ ಅರ್ಚನಾ ಯಾದವ್ ಹಾಗೂ 4 ವರ್ಷದ ಮಗ ನಿತಿನ್ ಯಾದವ್ ಜೊತೆಗೆ ವಾಸವಿದ್ರು. ಉಳಿದ ಫ್ಯಾಮಿಲಿ ಮೆಂಬರ್ಸ್ ಗಳು ಗ್ರೌಂಡ್ ಫ್ಲೋರ್ ನಲ್ಲಿ ವಾಸವಿದ್ರು. ಇದೇ ಸಮಯದಲ್ಲಿ ಮನೆಯ ಕೆಲಸದಾಕೆ ಕೂಡ ಕ್ಲೀನ್ ಮಾಡೋಕೆ ಅಂತ ಓಂ ಪ್ರಕಾಶ್ರ ರೂಮ್ಗೆ ಬರ್ತಾಳೆ. ಲೇಬರ್ಸ್ ಹಾಗೂ ಮನೆಯ ಕೆಲಸದಾಕೆ ಓಂ ಪ್ರಕಾಶ್ನ ರೂಮ್ ನ ಬಾಗಿಲ ಬಳಿ ಬಂದು ನಿಂತ್ಕೋತಾರೆ. ಡೋರ್ ನಾಕ್ ಮಾಡ್ತಾರೆ. ಯಾರು ತೆಗೆಯಲಿಲ್ಲ. ಕೂಗಿ ಕರೀತಾರೆ. ಆದ್ರೂ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರಲಿಲ್ಲ. ಈ ತರ ಯಾವತ್ತೂ ಆಗಿರಲಿಲ್ಲ. ಓಂ ಪ್ರಕಾಶ್ ಇಷ್ಟು ಹೊತ್ತಿನ ತನಕ ಯಾವತ್ತೂ ಮಲಗಿದವರಲ್ಲ. ಯಾಕೆಂದ್ರೆ ಇವರೊಂದು ಡಾಕ್ಟರ್ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಕ್ಲಿನಿಕ್ಗೆ ಹೋಗಬೇಕಾಗಿತ್ತು. ನಂತರ ಡೋರ್ ನ ಪುಷ್ ಮಾಡ್ತಾರೆ. ಡೋರ್ ಲಾಕ್ ಆಗಿರಲಿಲ್ಲ. ಓಪನ್ ಆಗತ್ತೆ. ನಂತರ ಕೆಲಸದಾಕೆ ಹಾಗೂ ಲೇಬರ್ಸ್ ಗಳು ರೂಮ್ ನ ಒಳಗೆ ಪ್ರವೇಶಿಸ್ತಾರೆ. ಒಳಗೆ ಹೋಗ್ತಿದ್ದಂಗೆ ಇವರುಗಳ ಉಸಿರಾಟನೆ ಒಂದು ಕ್ಷಣ ನಿಂತು ಹೋಗುತ್ತೆ. ಕೂಗಾಡ್ಕೊಂಡು ರೂಮ್ ನಿಂದ ಹೊರಗೆ ಓಡಿ ಬರ್ತಾರೆ. ಇದೇ ಸಮಯದಲ್ಲಿ ಓಂ ಪ್ರಕಾಶ್ ನ ರೂಮ್ ನ ಪಕ್ಕದ ರೂಮ್ ನಿಂದ ಒಬ್ಬ ಮಹಿಳೆ ಕೂಗ್ತಿರೋದು ಕೇಳಿಸುತ್ತೆ. ಡೋರ್ ಓಪನ್ ಮಾಡಿ, ಯಾರೋ ಹೊರಗಿನಿಂದ ಡೋರ್ ಲಾಕ್ ಮಾಡಿದ್ದಾರೆ ಅಂತ. ಕೆಲಸದಾಕೆ ಹಾಗೂ ಲೇಬರ್ಸ್ ಎಷ್ಟೊಂದು ಗಾಬರಿಯಾಗಿದ್ರಂದ್ರೆ ಅವರಿಗೆ ಈ ಕೂಗಾಡುತ್ತಿರುವ ಮಹಿಳೆಯ ಧ್ವನಿ ಮೇಲೆ ಗಮನನೇ ಹೋಗ್ಲಿಲ್ಲ. ಕೂಗಾಡ್ಕೊಂಡು ಸೀದಾ ಗ್ರೌಂಡ್ ಫ್ಲೋರ್ಗೆ ಓಡಿ ಬರ್ತಾರೆ. ಮನೆಯ ಉಳಿದ ಸದಸ್ಯರು ಇವರನ್ನ ಕೇಳ್ತಾರೆ, ಯಾಕೆ, ಏನಾಯ್ತು, ಯಾಕೆ ಎಲ್ಲ ಹೀಗೆ ಹೆದರ್ಕೊಂಡಿದ್ದೀರಾ ಅಂತ. ಇವರ ಈ ಕೂಗಾಟಕ್ಕೆ ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿಗೆ ಬರ್ತಾರೆ. ಲೇಬರ್ಸ್ ಗಳು ಹೇಳ್ತಾರೆ, ಒಮ್ಮೆ ಮೇಲೆ ಹೋಗಿ ನೀವೇ ನೋಡಿ ಅಂತ. ನಂತರ ಎಲ್ಲರೂ ಫಸ್ಟ್ ಫ್ಲೋರ್ಗೆ ಬರ್ತಾರೆ. ಅದರಲ್ಲೊಬ್ಬ ಲೇಬರ್ ಓಂ ಪ್ರಕಾಶ್ ನ ರೂಮ್ ನ ಕಡೆಗೆ ಕೈ ತೋರಿಸ್ತಾನೆ. ಎಲ್ಲರೂ ಆ ರೂಮ್ ನ ಒಳಗೆ ಹೋಗ್ತಾರೆ. ಒಳಗೆ ಬರ್ತಿದ್ದಂಗೆ ಎಲ್ಲರ ಕೈ ಬಾಯಿ ಮೇಲಿತ್ತು. ಬೆಡ್ ನ ಮೇಲೆ ಓಂ ಪ್ರಕಾಶ್ ಶವ ಬಿದ್ದಿತ್ತು. ತಲೆಯಿಂದ ರಕ್ತ ಜಲಪಾತದ ರೀತಿ ಹರಿಯುತ್ತಿತ್ತು. ನೆಲದ ಮೇಲೆಲ್ಲ ರಕ್ತ ಹರಿದಿತ್ತು. ನೋಡಿದ ತಕ್ಷಣ ಎಲ್ಲರಿಗೂ ಅನ್ಸುತ್ತೆ ಓಂ ಪ್ರಕಾಶ್ ಸತ್ತು ಹೋಗಿದ್ದಾರೆಂದು. ಅವರ ಪಕ್ಕದಲ್ಲೇ ಮಗ ನಿತಿನ್ ಕೂಡ ಮಲಗಿಕೊಂಡಿದ್ದ. ಅವರಿಗೆ ಗೊತ್ತಾಗ್ತಿರಲಿಲ್ಲ ಆತನು ಸತ್ತು ಹೋಗಿದ್ದಾನೋ ಇಲ್ಲ ಮಲಗಿದ್ದಾನೋ ಅಂತ. ಚೆಕ್ ಮಾಡಿದಾಗ ನಿತಿನ್ನ ಉಸಿರಾಟ ನಿಂತು ಹೋಗಿತ್ತು. ಜನ ಸೇರ್ತಿದ್ದಂಗೆ ಪಕ್ಕದ ರೂಮ್ ನಿಂದ ಕೂಗಾಟ ಜೋರಾಗಿ ಬರೋಕೆ ಶುರುವಾಯಿತು. ನಂತರ ಹೋಗಿ ಓಪನ್ ಮಾಡಿದಾಗ ಅಲ್ಲಿ ಓಂ ಪ್ರಕಾಶ್ ನ ಪತ್ನಿ ಅರ್ಚನಾ ಯಾದವ್ ಇದ್ರು. ನೋಡಿದಾಗ ಅನ್ನಿಸ್ತು ಆಕೆ ಯಾರಿಂದಲೋ ಹೆದರಿಕೊಂಡಿದ್ದ ಹಾಗೆ. ಓಡಿ ಬಂದು ಅರ್ಚನಾ ನೋಡಿದಾಗ ಆಕೆಗೆ ಅಲ್ಲೇ ತಲೆ ಸುತ್ತು ಬಂದು ಬಿದ್ದು ಹೋಗ್ತಾರೆ. ಯಾಕೆಂದ್ರೆ ಆಕೆಯ ಕಣ್ಮುಂದೆ ಗಂಡ ಹಾಗೂ 4 ವರ್ಷದ ಮಗ ಇಬ್ಬರು ಸತ್ತು ಬಿದ್ದಿದ್ದಾರೆ. ಮನೆ ಆಲ್ಮೋಸ್ಟ್ ಸ್ಮಶಾನದಂತಾಗಿತ್ತು. ಎಲ್ಲರೂ ಕಿರಿಚಾಡಿ ಅಳೋಕೆ ಶುರು ಮಾಡ್ಕೊಂಡಿದ್ರು. ನಂತರ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಶಹಾಪುರ್ನ ಪೊಲೀಸ್ ಇನ್ಸ್ಪೆಕ್ಟರ್ ಟೀಮ್ ಜೊತೆಗೆ ಸ್ಪಾಟ್ಗೆ ಬರ್ತಾರೆ. ಕಂಪ್ಲೀಟ್ ಕ್ರೈಮ್ ಸ್ಪಾಟ್ ನ ಸೀಲ್ ಮಾಡಲಾಗತ್ತೆ.
ತಂದೆಯ ಹಾಗೂ 4 ವರ್ಷದ ಕಂದಮ್ಮನ ದೇಹವನ್ನ ಪೋಸ್ಟ್ ಮಾರ್ಟಮ್ಗಾಗಿ ಹಾಸ್ಪಿಟಲ್ಗೆ ಕಳುಹಿಸಿಕೊಡ್ತಾರೆ. ಮನೆಯಲ್ಲಿ ಎಲ್ಲರೂ ನೆಂಟರಿಸ್ತರಿಗೆ ಫೋನ್ ಮಾಡೋಕೆ ಶುರು ಮಾಡ್ಕೊಂಡ್ರು. ಓಂ ಪ್ರಕಾಶ್ ಎರಡನೇ ಅಣ್ಣ ಅವರ ಮೊದಲ ಅಣ್ಣನಿಗೆ ಫೋನ್ ಮಾಡ್ತಾರೆ. ಅವರೇ ರಾಜ್ಕುಮಾರ್ ಯಾದವ್, ಪೊಲೀಸ್ ಇನ್ಸ್ಪೆಕ್ಟರ್. ಇವರ ಪೋಸ್ಟಿಂಗ್ ಬಲರಾಂಪುರ್ ಠಾಣೆಯ ಉತ್ರೋಳ ಸ್ಟೇಷನ್ ನಲ್ಲಿತ್ತು. ವಿಷಯ ತಿಳಿತಿದ್ದಂಗೆ ಇಮಿಡಿಯೇಟ್ ಆಗಿ ಅವರು ಗೋರಖ್ಪುರ್ಗೆ ಹೊರಡ್ತಾರೆ. ಆ ಸಮಯದಲ್ಲಿ ಓಂ ಪ್ರಕಾಶ್ ರ ಮಾವ ಅಂದ್ರೆ ಅರ್ಚನಾರ ಅಪ್ಪ PAC ಯಲ್ಲಿ ಸೀನಿಯರ್ ಆಫೀಸರ್ ಆಗಿದ್ರು. ಇವರ ಡ್ಯೂಟಿ CM ಆಫೀಸ್ ನಲ್ಲಿತ್ತು. ಇವರಿಗೂ ವಿಷಯ ತಿಳಿದು ಅಲ್ಲಿಂದ ಹೊರಡ್ತಾರೆ. ಇವರು CM ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರಿಂದ ಅವರಿಗೆ ಒಂದಷ್ಟು ಕನೆಕ್ಷನ್ ಗಳಿದ್ವು. ತಕ್ಷಣ CM ಆಫೀಸ್ ಇಂದ ಅಲ್ಲಿಯ ಲೋಕಲ್ DIG ಹಾಗೂ SSP ಗೆ ಫೋನ್ ಹೋಗುತ್ತೆ. ಇದರಿಂದ ಪೊಲೀಸರ ಮೇಲೆ ಕೊಲೆಗಾರನನ್ನ ಹಿಡಿಯಲು ಪ್ರೆಷರ್ ಜಾಸ್ತಿ ಆಗುತ್ತೆ. ಓಂ ಪ್ರಕಾಶ್ ರಾವ್ ಒಬ್ಬ ರಿಲೇಟಿವ್ ರಾಜ್ಯಪಾಲ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅಲ್ಲಿಂದ ಪೊಲೀಸರಿಗೆ ಫೋನ್ ಬರುತ್ತೆ. ನೋಡ್ತಾ ನೋಡ್ತಾ ಈ ಕೇಸ್ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿ ಮಾರ್ಪಾಡಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಗಳು ಕೂಡ ಕ್ರೈಮ್ ಸ್ಪಾಟ್ ವಿಸಿಟ್ ಮಾಡೋಕೆ ಶುರು ಮಾಡ್ಕೋತಾರೆ. ಕೇಸ್ ಹೈ ಪ್ರೊಫೈಲ್ ಆಗಿದ್ದರಿಂದ ಮೀಡಿಯಾಗಳು ಕೂಡ ಶೇರೋಕೆ ಶುರು ಆಗುತ್ತೆ. ಪೊಲೀಸರ ಮೇಲೆ 4 ದಿಕ್ಕಿನಿಂದಲೂ ಪ್ರೆಷರ್ ಬೀಳೋಕೆ ಶುರುವಾಯಿತು. ಕ್ರೈಮ್ ಸ್ಪಾಟ್ ಎಕ್ಸಾಮಿನ್ ಮಾಡಿದಾಗ ಮನೆಯ ಸಾಮಾನುಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು. ಯಾರೋ ದರೋಡೆಕೋರರು ಮನೆಯೊಳಗೆ ನುಗ್ಗಿದಂತಾಗಿತ್ತು. ಮನೆಯೊಳಗೆ ಗೋಲ್ಡ್ ಹಾಗೆ ಅರ್ಚನಾರ ಫೋನ್ ಹೀಗೆ ಕೆಲವೊಂದು ಅಮೂಲ್ಯ ವಸ್ತುಗಳು ಕಾಣಿಸ್ತಿರಲಿಲ್ಲ. ನೋಡ್ತಿದ್ದಂಗೆ ಇದೊಂದು ರಾಬರಿ ಕೇಸ್ ತರ ಕಾಣಿಸ್ತಿತ್ತು. ಪೊಲೀಸರು ಅನ್ನೋನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಓಂ ಪ್ರಕಾಶ್ ಚಿಕ್ಕವರಿದ್ದಾಗಲೇ ಅವರ ತಂದೆನ ಕಳ್ಕೊಂಡಿದ್ರು. ನಂತರ ಇವರ ಇಬ್ಬರು ಅಣ್ಣಂದಿರೇ ಇವರನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿಸ್ತಾರೆ. ನಂತರ ಓಂ ಪ್ರಕಾಶ್ ಒಬ್ಬ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಆಗ್ತಾರೆ. 2007ರಲ್ಲಿ ಇವರ ಅಣ್ಣಂದಿರು ಇವರಿಗಾಗಿ ಒಂದು ಕ್ಲಿನಿಕ್ ಕೂಡ ಓಪನ್ ಮಾಡಿ ಕೊಡ್ತಾರೆ. ಅಣ್ಣಂದಿರದೆಲ್ಲ ಮದುವೆ ಆಗಿತ್ತು. ಓಂ ಪ್ರಕಾಶ್ ಕೂಡ ಮದುವೆ ವಯಸ್ಸಿಗೆ ಬಂದಿದ್ರು. ಹಾಗಾಗಿ ಮನೆಯಲ್ಲಿ ಅಮ್ಮ ಓಂ ಪ್ರಕಾಶ್ ಮದುವೆಗೆ ಪ್ಲಾನ್ ಮಾಡ್ಕೋತಾರೆ. ನೆಂಟರಿಸ್ತರಿಗೆಲ್ಲ ಒಳ್ಳೆ ಹುಡುಗಿ ಇದ್ರೆ ಹೇಳಿ ಅಂತ ಕೇಳ್ಕೋತಾರೆ. ಹೀಗೆ ಎಲ್ಲಾ ರಿಲೇಟಿವ್ಸ್ ಗಳು ಒಳಗೊಳಗೆ ಮಾತಾಡ್ತಾ ಈ ವಿಷಯ ಸಿಂಗಾಪುರ್ನಲ್ಲಿದ್ದ ಅವರ ಒಂದು ರಿಲೇಟಿವ್ಸ್ಗೆ ತಿಳಿಯುತ್ತೆ. ಅವರು ಗೋರಖ್ಪುರದ ಮೂಲ ನಿವಾಸಿಗಳೇ ಆದ್ರೂ ಈಗ ಸಿಂಗಾಪುರ್ನಲ್ಲಿ ಸೆಟಲ್ ಆಗಿದ್ರು. ಹುಡುಗಿ ಸಿಂಗಾಪುರ್ನಲ್ಲಿ ಹುಟ್ಟಿ ಬೆಳೆದಿದ್ಲು ಹಾಗೂ ಅಲ್ಲೇ ಒಂದು ಬ್ಯಾಂಕ್ ನಲ್ಲಿ ಕೂಡ ಕೆಲಸ ಮಾಡ್ತಿದ್ಲು. ನಂತರ ಎರಡೂ ಫ್ಯಾಮಿಲಿ ಮಾತಾಡಿ 2007ರಲ್ಲಿ ಇಬ್ಬರ ಮದುವೆ ಮಾಡಲಾಯಿತು. ಮದುವೆಯ ನಂತರ ಹುಡುಗಿ ಸಿಂಗಾಪುರ್ ಬಿಟ್ಟು ಗಂಡನ ಮನೆ ಗೋರಖ್ಪುರ್ಗೆ ಬರ್ತಾಳೆ. ಸಿಂಗಾಪುರ್ನಲ್ಲೇ ಹುಟ್ಟಿ ಬೆಳೆದಿದ್ದ ಆಕೆ ಅಲ್ಲಿಯ ಕಲ್ಚರ್ಗೆ ಹೊಂದ್ಕೊಂಡು ಬೆಳೆದಿದ್ಲು. ಆದ್ರೆ ಈಗ ಇಲ್ಲಿ ಇಂಡಿಯಾದಲ್ಲಿ ಇರಬೇಕು. ಈಕೆಯ ಕಂಪ್ಲೀಟ್ ಜಗತ್ತೇ ಬದಲಾಗಿತ್ತು. ಈಕೆಯ ಲಿವಿಂಗ್ ಸ್ಟೈಲ್, ಕಲ್ಚರ್, ಬಿಹೇವಿಯರ್, ಡ್ರೆಸ್ಸಿಂಗ್ ಸೆನ್ಸ್, ಭಾಷೆ, ಜನ, ದಿನಚರಿ ಎಲ್ಲವೂ ಬದಲಾಗಿತ್ತು. ಅಲ್ಲಿ ಆಕೆ ಬ್ಯಾಂಕ್ ನಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ಲು. ಆದ್ರೆ ಈಗ ಇಲ್ಲಿ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯುವುದು, ಅಡಿಗೆ ಮಾಡೋದು ಹೀಗೆ ಬೇರೆನೇ ಒಂದು ಲೋಕವಾಗಿತ್ತು. ಮೊದಲಿಗೆ ಆಕೆ ಇದನ್ನ ಇಷ್ಟಪಟ್ಟೆ ಮಾಡ್ತಿದ್ಲು. ಆದ್ರೆ ಡೈಲಿ ಇದನ್ನೇ ಮಾಡಿ ಮಾಡಿ ರೋಸ್ ಹೋಗಿತ್ತು. ಆಕೆಯ ಮನಸ್ಸು ಸಿಂಗಾಪುರ್ನ ಕಡೆಗೆ ಎಳಿತಿತ್ತು. ಮದುವೆಯ ಮೊದಲು 6 ತಿಂಗಳು ಆಕೆ ಅಡ್ಜಸ್ಟ್ ಮಾಡ್ಕೋತಾಳೆ. ನಂತರ ಸಿಂಗಾಪುರ್ಗೆ ಹೋಗ್ತಾಳೆ. ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ಕೋತಾಳೆ. ನಂತರ ಕೆಲವು ಸಮಯದ ನಂತರ ಓಂ ಪ್ರಕಾಶ್ಗೆ ಡೈವರ್ಸ್ ಕೂಡ ಕೊಡ್ತಾಳೆ. ಮನೆಯವರೆಲ್ಲ ಎಷ್ಟೇ ಹೇಳಿ ನೋಡಿದ್ರು ಏನೂ ಪ್ರಯೋಜನ ಆಗಿರ್ಲಿಲ್ಲ. ನಂತರ ತಾಯಿ ಮಗನಿಗಾಗಿ 2ನೇ ಹುಡುಗಿ ಹುಡುಕೋಕೆ ಶುರು ಮಾಡ್ತಾರೆ. ಹುಡುಗ ಡೈವರ್ಸ್ ಅನ್ನೋದು ಬಿಟ್ರೆ ಬೇರೆ ಯಾವ ತೊಂದರೆನೂ ಇರಲಿಲ್ಲ. ಹೀಗೆ ಹುಡುಕ್ತಾ ಹುಡುಕ್ತಾ ವಿಷಯ ದೀಪ್ ಚಂದ್ ಯಾದವ್ ಅವರ ಮನೆಗೆ ತಲುಪುತ್ತೆ. ಇವರ ಮಗಳು ಅರ್ಚನಾ ಯಾದವ್. ಇವರು CM ಆಫೀಸ್ ನಲ್ಲಿ PAC ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು. ಓಂ ಪ್ರಕಾಶ್ ನ ವಿಷಯ ಅವರಿಗೆ ತಿಳಿದಾಗ ಮೊದಲಿಗೆ ಗೊಂದಲವಾಗಿತ್ತು. ಆದ್ರೆ ಈಗ ಆಗಿ ಹೋಗಿದೆ, ಇದರಲ್ಲಿ ಯಾರು ಏನೂ ಮಾಡೋದು ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಎರಡೂ ಫ್ಯಾಮಿಲಿಗಳು ಮೀಟ್ ಮಾಡಿ ಮದುವೆ ಮಾತುಕತೆ ನಡೆಸ್ತಾರೆ. ಎಲ್ಲ ಅಳೆದು ತೂಗಿ 2009ರಲ್ಲಿ ಅರ್ಚನಾ ಹಾಗೂ ಓಂ ಪ್ರಕಾಶ್ರ ಮದುವೆ ಮಾಡಲಾಯಿತು. ನಂತರ ಅರ್ಚನಾ ತನ್ನ ಗಂಡನ ಮನೆಗೆ ಶಿಫ್ಟ್ ಆಗ್ತಾಳೆ. ಅಂದ ಹಾಗೆ ಇದೊಂದು ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ಮನೆಯಲ್ಲಿ ತುಂಬಾ ಜನ ಇರ್ತಾರೆ. ತುಂಬಾ ಜನ ಅಂದ್ರೆ ಮನೆಯಲ್ಲಿ ತುಂಬಾ ಕೆಲಸನೂ ಇರುತ್ತೆ. ಹಾಗಾಗಿ ಅರ್ಚನಾಳಿಗೆ ಬಹಳಷ್ಟು ಕೆಲಸ ಮಾಡಬೇಕಿತ್ತು. ಮದುವೆ ಆಗಿ 3 ವರ್ಷದ ನಂತರ ಅಂದ್ರೆ 2012ರಲ್ಲಿ ಇವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಮಗನ ಬರುವಿಕೆಯಿಂದ ಅರ್ಚನಾಳಿಗೆ ಇನ್ನಷ್ಟು ಕೆಲಸಗಳು ಹೆಗಲೇರತೊಡಗುತ್ತೆ. ಮಗು ನೋಡ್ಕೊಳ್ಳೋದಾ ಅಥವಾ ಮನೆ ನೋಡ್ಕೊಳ್ಳೋದಾ ಅಂತ ಟೆನ್ಷನ್ ಆಗತ್ತೆ. ಒಂದು ದಿನ ಸಿಟ್ಟು ಬಂದು ಗಂಡನೊಂದಿಗೆ ಜಗಳವಾಡಿ, ನಾವು ಇನ್ನು ಸಪರೇಟ್ ಆಗಿ ಇರೋಣ, ನನ್ನಿಂದ ಇಷ್ಟೊಂದೆಲ್ಲ ಸಂಭಾಳಿಸಲು ಸಾಧ್ಯವಿಲ್ಲ, ಹಾಗಾಗಿ ಪ್ಲೀಸ್ ಬೇರೆ ಹೋಗೋಣ ಅಂತಾಳೆ. ಇದರಿಂದ ಓಂ ಪ್ರಕಾಶ್ಗೆ ಕೂಡ ಕೋಪ ಬರುತ್ತೆ. ನನ್ನನ್ನ ಇಷ್ಟರ ಮಟ್ಟಿಗೆ ಸಾಕಿ ಸಲಹಿ ಬೆಳೆಸಿದ ಅಣ್ಣ ಹಾಗೂ ತಾಯಿನ ನಾನು ಹೇಗೆ ಬಿಟ್ಟು ಬರಲು ಸಾಧ್ಯ? ಇದು ಆಗಲ್ಲ ಅಂತಾರೆ. ಸಪರೇಟ್ ಆಗಿ ಹೋಗೋ ಮಾತುಕತೆ ಅಣ್ಣಂದಿರ ಹಾಗೂ ತಾಯಿಯ ಕಿವಿಗೆ ಬಿದ್ದಾಗ ಅವರಿಗೆ ಇದರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಓಂ ಪ್ರಕಾಶ್ ತನ್ನ ಫ್ಯಾಮಿಲಿಯಿಂದ ದೂರವಿರಲು ಇಷ್ಟಪಡಲಿಲ್ಲ. ಹೀಗೆ ಮಾತುಕತೆ ನಡೆದು ಒಂದು ಸೊಲ್ಯೂಷನ್ ತೆಗಿತಾರೆ. ನೀವು ಇನ್ನು ಫಸ್ಟ್ ಫ್ಲೋರ್ ನಲ್ಲಿ
ಸಪರೇಟ್ ಆಗಿ ಅಡಿಗೆ ಮಾಡ್ಕೊಳ್ಳಿ ಅಂತಾರೆ. ಅರ್ಚನಾ ಈ ವಿಷಯವನ್ನು ಒಪ್ಕೋತಾಳೆ. ಈಗ ಸಪರೇಟ್ ಆಗಿ ಮನೆಯಲ್ಲಿ ಅಡಿಗೆ ಆಗ್ತಿತ್ತು. ಈಕೆಗೆ ಬಾಕಿ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಅಷ್ಟಾಗಿ ಒಡನಾಟ ಇರಲಿಲ್ಲ. ಸಪರೇಟ್ ಆಗಿದ್ದರಿಂದ ಈಗ ಅರ್ಚನಾಗೆ ಕೆಲಸ ಕಡಿಮೆ ಆಗಿತ್ತು. ಹಾಗಾಗಿ ಆರಾಮಾಗಿ ಇದ್ಲು, ಎಲ್ಲವೂ ಸರಿ ಹೋಗಿತ್ತು. ಆದ್ರೆ ಸಡನ್ ಆಗಿ ಜನವರಿ 21, 2016ಕ್ಕೆ ಓಂ ಪ್ರಕಾಶ್ ಹಾಗೂ ಮಗನ ಮರ್ಡರ್ ಆಗೋಯ್ತು. ರಾಬರಿ ಮಾಡೋಕೆ ಬಂದವರು ಇವರನ್ನ ಸಾಯಿಸಿ ದರೋಡೆ ಮಾಡಿದ್ರು. ಇದೊಂದು ಪಕ್ಕಾ ದರೋಡೆ ಕೇಸ್ ಆಗಿತ್ತು. ಈ ಕೇಸ್ನ ಮೇಲೆ ಸಿಎಂ ಹಾಗೂ ರಾಜ್ಯಪಾಲರ ಗಮನ ಕೂಡ ಇತ್ತು. ಹಾಗಾಗಿ ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡಬೇಕಾಗಿತ್ತು. ಪೊಲೀಸರು ಹಾಗೂ ಫಾರೆನ್ಸಿಕ್ ಟೀಮ್ ಮನೆಯಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡ್ಕೋತಾರೆ. ಪೊಲೀಸರು ಒಂದು ವಿಷಯದ ಮೇಲೆ ಗಮನ ಹರಿಸ್ತಾರೆ. ಅದೇನೆಂದ್ರೆ ಮನೆಯ ಬ್ಯಾಕ್ ಡೋರ್ ಹಾಗೂ ಫಸ್ಟ್ ಫ್ಲೋರ್ ನ ಮೇನ್ ಡೋರ್ ಒಡೆಯಲಾಗಿತ್ತು. ಆದ್ರೆ ಇದನ್ನ ಒಳಗಿನಿಂದ ಒಡೆಯಲಾಗಿತ್ತು. ಯಾವಾಗಲೇ ಕಳ್ಳರು ಬಂದ್ರು ಮನೆಯ ಬಾಗಿಲು ಹೊರಗಡೆಯಿಂದ ಹೊಡಿತಾರೆ, ಆದ್ರೆ ಇಲ್ಲಿ ಒಳಗಿನಿಂದ ಒಡೆಯಲಾಗಿತ್ತು. ಆದ್ರೆ ಇದನ್ನ ಹೊಡೆಯುವಾಗ ಬಹಳಷ್ಟು ಶಬ್ದ ಬಂದಿರಬೇಕು. ಮನೆಯವರನ್ನ ಇದರ ಬಗ್ಗೆ ವಿಚಾರಿಸ್ತಾರೆ. ಈ ಕೆಲಸ ಜನವರಿ 20, 2016 ರಾತ್ರಿ ಆಗಿತ್ತು. ಇವರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಯಾರದೋ ಮನೆಯಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ ಇತ್ತು. ಹಾಗಾಗಿ ಇವರ ಕಂಪ್ಲೀಟ್ ಫ್ಯಾಮಿಲಿ ಅಲ್ಲಿಗೆ ಹೋಗಿತ್ತು. ಆದ್ರೆ ನಿನ್ನೆ ರಾತ್ರಿ ಅರ್ಚನಾಳಿಗೆ ಹುಷಾರಿಲ್ಲದ ಕಾರಣ ಆಕೆ ಮನೆಯಲ್ಲೇ ಒಬ್ಬಳೇ ಇದ್ಲು. ನಂತರ ಓಂ ಪ್ರಕಾಶ್ ಮಗನನ್ನ ಕರ್ಕೊಂಡು ಮನೆಗೆ ವಾಪಸ್ ಬರ್ತಾರೆ. ಯಾಕೆಂದ್ರೆ ಹೆಂಡತಿ ಮನೆಯಲ್ಲಿ ಒಬ್ಬಳೇ ಹೇಗೆ ಇರ್ತಾಳೆ ಅಂತ ರೀಸನ್ ಕೊಟ್ಟು ಫಂಕ್ಷನ್ ನಿಂದ ಮಗ ಹಾಗೂ ಓಂ ಪ್ರಕಾಶ್ ಬೇಗನೆ ಮನೆಗೆ ಬರ್ತಾರೆ. ಘಟನೆಯ ದಿನ ಮನೆಯಲ್ಲಿ ಕೇವಲ ಓಂ ಪ್ರಕಾಶ್, ಅರ್ಚನಾ ಹಾಗೂ ಮಗ ನಿತಿನ್ ಮಾತ್ರ ಇದ್ರು. ಅರ್ಚನಾಳ ಸ್ಥಿತಿ ಬಹಳನೇ ಚಿಂತಾಜನಕವಾಗಿತ್ತು. ತನ್ನ ಕಣ್ಣ ಮುಂದೆನೇ ಗಂಡ ಹಾಗೂ ಮಗ ಶವವಾಗಿ ಬಿದ್ದಿದ್ದನ್ನ ಕಣ್ಣಾರೆ ನೋಡಿ ತುಂಬಾ ಆಘಾತಕ್ಕೆ ಒಳಗಾಗಿದ್ಲು. ಈಕೆಗೆ ಪೊಲೀಸರು ಮಾತನಾಡಿಸುವ ಪ್ರಯತ್ನ ಪಡ್ತಾರೆ. ಅವರ ಬಳಿಯೂ ಬೇರೆ ಆಪ್ಷನ್ ಇರಲಿಲ್ಲ. ಯಾಕೆಂದ್ರೆ ಈಗಾಗಲೇ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಮಾರ್ಪಾಡಾಗಿತ್ತು ಹಾಗೂ ಪೊಲೀಸರ ಮೇಲೆ ಈ ಕೇಸ್ ಸಾಲ್ವ್ ಮಾಡೋ ಪ್ರೆಷರ್ ತುಂಬಾನೇ ಇತ್ತು. ಮಾತನಾಡಿಸಿದಾಗ ಅರ್ಚನಾ ಹೇಳ್ತಾಳೆ, ನಿನ್ನೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ. ಆಗ ಕೆಲವು ಪುಂಡರು ಮನೆಯ ಬಾಗಿಲನ್ನು ಒಡೆದು ಒಳಗೆ ಬಂದ್ರು. ಆಗ ನಾನು ನನ್ನ ರೂಮ್ ನಲ್ಲಿ ಮಲಗಿದ್ದೆ. ಆದ್ರೆ ಅವರುಗಳು ಬಂದು ಹೊರಗಿನಿಂದ ಲಾಕ್ ಮಾಡಿದ್ರು. ನಾನು ಎಷ್ಟೇ ಬಾಗಿಲು ತಟ್ಟಿದರೂ ಯಾರೂ ತೆಗೆಯಲಿಲ್ಲ. ಮುಂದೇನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂದ್ಲು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಓಂ ಪ್ರಕಾಶ್ ತಲೆಗೆ ಯಾವುದೋ ಭಾರಿ ಗಾತ್ರದ ವಸ್ತುವಿನಿಂದ ಹೊಡೆಯಲಾಗಿದೆ ಎಂದು ಮೆನ್ಷನ್ ಮಾಡಲಾಗಿತ್ತು. ಅಂದ್ರೆ ಯಾವುದೋ ಸುತ್ತಿಗೆಯ ಮಾದರಿಯಲ್ಲಿ ಅಸ್ತ್ರದಿಂದ. ಆದ್ರೆ ಆ ಪೆಟ್ಟು ತಲೆಯ ಹಿಂಭಾಗಕ್ಕೆ ಆಗಿತ್ತು. ಅಂದ್ರೆ ಯಾರು ಹಿಂದಿನಿಂದ ಹೊಡೆದಂತೆ. ಇದನ್ನ ಬಿಟ್ರೆ ದೇಹದ ಬೇರೆ ಯಾವುದೇ ಭಾಗದಲ್ಲಿ ಏನೂ ಪೆಟ್ಟಾಗಿರಲಿಲ್ಲ. ಅದರ ಅರ್ಥ ಓಂ ಪ್ರಕಾಶ್ ಬೆಡ್ ಮೇಲೆ ಉಲ್ಟಾ ಮಲಗಿಕೊಂಡಿದ್ದಾಗ ತಲೆಗೆ ಜೋರಾಗಿ ಹೊಡೆದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಇಲ್ಲಿ ಹೇಳ್ತಿದ್ದ ಪ್ರಶ್ನೆ ಅಂದ್ರೆ, ಓಂ ಪ್ರಕಾಶ್ ಮಲಗಿದ್ರೆ ಕಳ್ಳರು ಆತನನ್ನು ಕೊಲೆ ಮಾಡಿ ಯಾಕೆ ಲೂಟಿ ಮಾಡಿದ್ರು? ಹಾಗೆ ಅರ್ಚನಾಳ ದೇಹದ ಮೇಲೆ ಒಂದೇ ಒಂದು ಸಣ್ಣ ಗಾಯದ ಗುರುತಿಲ್ಲದೆ ಆಕೆಯನ್ನ ಯಾಕೆ ಹಾಗೆ ಬಿಟ್ಟು ಕೋಣೆಯೊಳಗೆ ಕೂಡಿ ಹಾಕಿದ್ರು? ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶವೆಂದ್ರೆ, ಓಂ ಪ್ರಕಾಶ್ನಿಗೆ ತಲೆಗೆ ಹೊಡೆದು ಕೊಲೆ ಮಾಡಿದ್ರು. ಆದ್ರೆ 4 ವರ್ಷದ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಹೀಗೆ ಅರ್ಚನಾಳನ್ನ ಪ್ರಶ್ನಿಸಿ ಮುಗಿಸಿದ ಪೊಲೀಸರು ಓಂ ಪ್ರಕಾಶ್ನ ತಾಯಿ ಭಾಗೇಶ್ವರಿ ದೇವಿ ಅವರನ್ನ ವಿಚಾರಿಸ್ತಾರೆ. ಇವರು ಕೊಟ್ಟ ಸ್ಟೇಟ್ಮೆಂಟ್ ನಲ್ಲಿದ್ದ ಕೆಲವೊಂದು ವಿಷಯಗಳು ಪೊಲೀಸರ ಇನ್ವೆಸ್ಟಿಗೇಷನ್ ದಾರಿನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡುತ್ತೆ. ಅರ್ಚನಾ ನಮ್ಮಿಂದ ಸಪರೇಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಫ್ರೀ ಆಗಿದ್ಲು. ಯಾವುದೇ ಕೆಲಸ ಕಾರ್ಯಗಳಿರಲಿಲ್ಲ. ಆಕೆಯ ಬಳಿ ಬಹಳಷ್ಟು ಟೈಮ್ ಇರ್ತಿತ್ತು. ಹಾಗಾಗಿ ಆ ಟೈಮ್ನೆಲ್ಲ ಆಕೆ ಫೋನ್ ನಲ್ಲೇ ಕಳೀತಿದ್ಲು. ಓಂ ಪ್ರಕಾಶ್ ಕೂಡ ಹೋಗ್ಲಿ ಬಿಡಿ, ಆಕೆ ಖುಷಿಯಾಗಿದ್ದಾಳಲ್ಲ ಅಂತ ಹೇಳ್ತಿದ್ದ. ಬರ್ತಾ ಬರ್ತಾ ಅರ್ಚನಾ ಅವಶ್ಯಕತೆಗಿಂತ ಜಾಸ್ತಿನೇ ಫೋನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡ್ಕೊಂಡಿದ್ಲು. ಮನೆಯ ಯಾವುದೇ ಕೆಲಸವನ್ನ ಮಾಡದೆ ದಿನವಿಡೀ ಮೊಬೈಲ್ ನಲ್ಲೇ ಮುಳುಗಿ ಹೋಗಿದ್ಲು. ಹಾಗಾಗಿ ಆಕೆ ಗಂಡ ಹಾಗೂ ಮಗನ ಮೇಲೆ ಗಮನ ಹರಿಸೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ಲು. ಒಂದು ದಿನ ಓಂ ಪ್ರಕಾಶ್ ಅರ್ಚನಾಳ ಫೋನ್ ಕೇಳ್ತಾರೆ. ಏನು ನಡೀತಿದೆ? ನೀನು ದಿನವಿಡೀ ಇದರಲ್ಲೇ ಮುಳುಗಿ ಹೋಗಿದ್ದೀಯಲ್ಲ, ಗಂಡ ಮಗ ಮನೆ ಯಾವುದರ ಮೇಲೂ ಗಮನ ಇಲ್ಲ ನಿನಗೆ, ಯಾಕೆ ಹೀಗೆ ಮಾಡ್ತಿದ್ದೀಯಾ? ನನಗೆ ಫೋನ್ ನೋಡ್ಬೇಕು, ತೋರ್ಸು ಅಂತ ಕೇಳ್ತಾರೆ. ಎಷ್ಟೇ ಕೇಳಿದ್ರು ಅರ್ಚನಾ ಫೋನ್ ಕೊಡ್ಲಿಲ್ಲ. ಇದರಿಂದಾಗಿ ಇವರ ನಡುವೆ ಪ್ರತಿನಿತ್ಯ ಜಗಳವಾಗೋಕೆ ಶುರುವಾಯಿತು. ಹೀಗೆ ಪ್ರತಿದಿನ ನಿರಂತರ ಜಗಳವಾಗೋಕೆ ಶುರುವಾಯಿತು. ಹಾಗಾಗಿ ಡಿಸೆಂಬರ್ 2015ಕ್ಕೆ ಅರ್ಚನಾ ತನ್ನ ಬೆಡ್ರೂಮ್ ಚೇಂಜ್ ಮಾಡಿ ಪಕ್ಕದ ರೂಮ್ಗೆ ಪ್ರೈವಸಿ ಬೇಕು ಅಂತ ಶಿಫ್ಟ್ ಆಗ್ತಾಳೆ. ಓಂ ಪ್ರಕಾಶ್ ಹಾಗೂ ಮಗ ಒಂದು ರೂಮ್ ನಲ್ಲಿ, ಹಾಗೆ ಅರ್ಚನಾ ಒಂದು ರೂಮ್ ನಲ್ಲಿ. ಓಂ ಪ್ರಕಾಶ್ನ ತಾಯಿಯ ಹೇಳಿಕೆಯಿಂದ ಪೊಲೀಸರಿಗೆ ಒಂದು ವಿಷಯ ಅಂತೂ ಸ್ಪಷ್ಟವಾಗಿತ್ತು, ಇಲ್ಲಿ ಗಂಡ ಹಾಗೂ ಹೆಂಡತಿಯ ಸಂಬಂಧ ಅಷ್ಟಾಗಿ ಸರಿ ಇಲ್ಲ ಅಂತ. ನಂತರ ಜನವರಿ 2021 ದಿನ ಪೊಲೀಸರು ತಮ್ಮ ಟೀಮ್ ಡಿಸ್ಕಷನ್ ನಲ್ಲಿ ಒಂದು ಥಿಯರಿ ಫಾರ್ಮ್ ಮಾಡ್ತಾರೆ. ಅದರ ಪ್ರಕಾರ ಅರ್ಚನಾ ಸುಪಾರಿ ಕೊಟ್ಟೇನಾದ್ರೂ ಓಂ ಪ್ರಕಾಶ್ನ ಕೊಲೆ ಮಾಡಿಸಿದ್ರು, ಆ 4 ವರ್ಷದ ಮಗುವನ್ನ ಯಾಕೆ ತಾಯಿಯೊಬ್ಬಳು ಕೊಲೆ ಮಾಡ್ತಾಳೆ?
ಅಂತೆಲ್ಲ ತಮ್ಮೊಳಗೆ ಡಿಸ್ಕಷನ್ ಮಾಡ್ಕೋತಾರೆ. ಆದ್ರೆ ಪೊಲೀಸರು ಅರ್ಜೆಂಟ್ ಆಗಿ ಯಾವುದೇ ಸ್ಟೆಪ್ಸ್ ತಗೊಳ್ಳೋ ಹಾಗೆ ಇರಲಿಲ್ಲ. ಯಾಕೆಂದ್ರೆ ಅವರ ಬಳಿ ಯಾವುದೇ ಪ್ರೂಫ್ ಇರಲಿಲ್ಲ. ಥಿಯರಿ ಏನಾದರೂ ತಪ್ಪಾಗಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಚೀಮಾರಿ ಬರೋ ಸಂಭವಗಳಿದ್ವು. ಓಂ ಪ್ರಕಾಶ್ನ ತಾಯಿಯ ಪ್ರಕಾರ ಅರ್ಚನಾ ಯಾವಾಗ್ಲೂ ಫೋನ್ ನಲ್ಲಿ ಇರ್ತಿದ್ಲು. ಹಾಗೆ ಆ ಫೋನ್ ಇಷ್ಟೆಲ್ಲ ಜಗಳಕ್ಕೆ ಮೂಲ ಅನ್ನೋದು ಪೊಲೀಸರಿಗೆ ಗೊತ್ತಾಗತ್ತೆ. ಹಾಗಾಗಿ ಪೊಲೀಸರು ಅರ್ಚನಾಳ ಫೋನ್ ನ ತಗೊಂಡು ಕಾಲ್ ಡೀಟೇಲ್ಸ್, ಲೊಕೇಶನ್ಸ್ ಜೊತೆಗೆ ಆಕೆ ಯೂಸ್ ಮಾಡ್ತಿದ್ದ ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲವನ್ನೂ ವೆರಿಫೈ ಮಾಡೋಕೆ ಶುರು ಮಾಡ್ತಾರೆ. ಪೊಲೀಸರಿಗೆ ಕಾಲ್ ಡೀಟೇಲ್ಸ್ ನಲ್ಲಿ ಅಂತದ್ದೇನು ವಿಶೇಷವಾಗಿ ಸಿಗಲಿಲ್ಲ. ಆದ್ರೆ ಒಂದು ನಂಬರ್ ಜೊತೆಗೆ ತುಂಬಾ ಟೈಮ್ ಕಾಲ್ ಮಾಡಿ ಮಾತಾಡಿರೋ ಹಾಗೆ ರಿಸೀವ್ ಮಾಡಿರೋ ವಿಷಯ ಗೊತ್ತಾಗತ್ತೆ. ಆ ನಂಬರ್ ನಿಂದ ಆ ವ್ಯಕ್ತಿಯ ಬಗ್ಗೆ ಪತ್ತೆ ಮಾಡ್ತಾರೆ. ಅದು ಅಜಯ್ ಯಾದವ್ ಎಂಬ ವ್ಯಕ್ತಿಯದಾಗಿತ್ತು. ಈತ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದ. ಪೊಲೀಸರಿಗೆ ಅರ್ಚನಾಳ ಫೋನ್ ನಲ್ಲಿ ಈತನೊಂದಿಗೆ ವಾಟ್ಸ್ಆಪ್ ಚಾಟ್ ಹಾಗೂ ಫೇಸ್ಬುಕ್ ಚಾಟ್ ಮಾಡಿರೋ ಮೆಸೇಜ್ಗಳು ಸಿಕ್ಕುತ್ತೆ. ಆ ಮೆಸೇಜ್ಗಳನ್ನೆಲ್ಲ ಗಮನವಿಟ್ಟು ನೋಡಿದಾಗ ಇವರಿಬ್ಬರ ನಡುವೆ ಏನೋ ಅಫೇರ್ ನಡೀತಿರೋ ಹಾಗೆ ಪೊಲೀಸರಿಗೆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ನೆಕ್ಸ್ಟ್ ಡೇ ಪೊಲೀಸರು ಅಜಯ್ ಯಾದವ್ನ ಅಡ್ರೆಸ್ ತೆಗೆಸ್ತಾರೆ. ಆತ ಫಿರೋಜಾಬಾದ್ ನಲ್ಲಿ ವಾಸಿಸುತ್ತಿದ್ದ. ವಿಚಾರಣೆಗಾಗಿ ಪೊಲೀಸರ ಒಂದು ಟೀಮ್ ಆತನ ಅಡ್ರೆಸ್ಗೆ ಹೋಗ್ತಾರೆ. ಅದೇ ಅಡ್ರೆಸ್ ನಲ್ಲಿ ವಾಸವಿದ್ದ ಅಜಯ್ನನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ಇಂಟರೋಗೇಷನ್ ಮಾಡ್ತಾರೆ. ಸ್ವಲ್ಪ ಹೊತ್ತು ರೆಸಿಸ್ಟ್ ಮಾಡಿದ ಅಜಯ್ ಪೊಲೀಸರ ಒತ್ತಡಕ್ಕೆ ಮಣಿದು ಮಾಡಿದ ಎಲ್ಲಾ ಕೆಲಸವನ್ನ ಒಪ್ಕೋತಾನೆ. ನಂತರ ಪೊಲೀಸರು ಅರ್ಚನಾಳ ಮನೆಗೆ ಸಾಲಿಡ್ ಪ್ರೂಫ್ ಜೊತೆಗೆ ಬಂದು ಆಕೆನ ಸ್ಟೇಷನ್ಗೆ ಕರೀತಾರೆ. ಆದ್ರೆ ಮನೆಯವರೆಲ್ಲ ಇದು ಸರಿಯಾದ ಸಮಯವಲ್ಲ, ಆಕೆ ತುಂಬಾ ನೋವಿನಲ್ಲಿದ್ದಾಳೆ, ಆಮೇಲೆ ವಿಚಾರಣೆ ಮಾಡಿ ಆಕೆಗೆ ಈಗ ತೊಂದರೆ ಕೊಡಿಬಿಡಿ ಅಂತಾರೆ. ಪೊಲೀಸರು ಅವರ ಜೊತೆ ಅಜಯ್ನನ್ನ ಕೂಡ ಕರ್ಕೊಂಡು ಬಂದಿರ್ತಾರೆ. ಯಾವಾಗ ಪೊಲೀಸರು ಆತನನ್ನ ಅರ್ಚನಾಳ ಮುಂದೆ ನಿಲ್ಲಿಸ್ತಾರೋ ಆಗ ಆಕೆಗೆ ಸಿಡಿಲು ಪಡೆದಂತಾಗಿತ್ತು. ನಂತರ ಇಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಈ ಕಡೆ ಮನೆಯವರಿಗೆ ಇಲ್ಲಿ ಏನು ನಡೀತಿದೆ ಅನ್ನೋ ಐಡಿಯಾನೇ ಇರಲಿಲ್ಲ. ಸ್ಟೇಷನ್ ನಲ್ಲಿ ಅರ್ಚನಾ ಹಾಗೂ ಅಜಯ್ ತಮ್ಮ ಸ್ಟೋರಿ ಹೇಳೋಕೆ ಶುರು ಮಾಡ್ತಾರೆ. 2014-15ರಲ್ಲಿ ಯಾವಾಗ ಓಂ ಪ್ರಕಾಶ್ ಹಾಗೂ ಅರ್ಚನಾ ಮನೆಯ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ಸಪರೇಟ್ ಆಗಿ ಇರೋಕೆ ಶುರು ಮಾಡ್ತಾರೋ ಆಗ ಅರ್ಚನಾಳಿಗೆ ಯಾವುದೇ ಜಾಸ್ತಿ ಕೆಲಸವಿರಲಿಲ್ಲ. ಆರಾಮಾಗಿ 3 ಜನಕ್ಕೆ ಅಡಿಗೆ ಮಾಡಿಕೊಂಡು ಬಹಳಷ್ಟು ಸಮಯ ಫೋನ್ ನಲ್ಲೇ ಕಳೆಯೋಕೆ ಶುರು ಮಾಡಿದ್ಲು. ಫೇಸ್ಬುಕ್ ನಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ಅರ್ಚನಾ ಅದರಲ್ಲಿ ಟೈಮ್ ಪಾಸ್ ಮಾಡ್ತಿದ್ಲು. ಆಗ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಅದೇ ಅಜಯ್ ಯಾದವ್ದು. ಈತನ ಪ್ರೊಫೈಲ್ ನಲ್ಲಿ ಸಿಎಂ ಅಖಿಲೇಶ್ ಯಾದವ್ ಅಂತಹ ವ್ಯಕ್ತಿಗಳ ಫೋಟೋ ಇತ್ತು. ಅರ್ಚನಾಳ ತಂದೆ ಸಿಎಂ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಆಫೀಸರ್ ಆಗಿದ್ದರಿಂದ ಆಕೆ ಹಲವು ಬಾರಿ ಸಿಎಂ ರನ್ನ ಭೇಟಿ ಮಾಡಿದ್ಲು. ಅರ್ಚನಾಳಿಗೆ ಇವನನ್ನ ಪಾರ್ಟಿ ಮೆಂಬರ್ ಇರಬೇಕು ಅಂತ ಅನಿಸಿ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡೋಕೆ ಶುರು ಮಾಡ್ಕೊಂಡಿದ್ಲು. ಸಮಯ ಕಳೆದಂತೆ ಇಬ್ರು ಒಬ್ಬರನ್ನೊಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಕಾಲ್ಸ್ ಮಾಡಿ ಮಾತಾಡೋಕೆ ಶುರು ಮಾಡ್ಕೊಳ್ತಾರೆ. ಓಂ ಪ್ರಕಾಶ್ ಕೇಳಿದಾಗೆಲ್ಲ ನನ್ನ ನೆಂಟರೊಂದಿಗೆ ಮಾತನಾಡ್ತಿದ್ದೀನಿ ಅಂತ ಹೇಳ್ತಿದ್ಲು. ನಂತರ ಇಬ್ಬರು ಮೀಟ್ ಮಾಡೋ ಪ್ಲಾನ್ ಮಾಡ್ತಾರೆ. ಆಗ ಅಜಯ್ ಹೇಳ್ತಾನೆ, ಲಕ್ನೋಗೆ ಬಾ ಸಿಗೋಣ ಅಂತ. ಲಕ್ನೋ ಅರ್ಚನಾಳ ತವರು ಮನೆ ಇರುವ ಊರು. ಹಾಗಾಗಿ ಆಕೆಗೆ ತೊಂದರೆ ಇರಲಿಲ್ಲ. ಇಬ್ಬರು ಹೋಟೆಲ್ ನಲ್ಲಿ ಸಿಗೋಕೆ ಶುರು ಮಾಡಿದ್ರು. ಅರ್ಚನಾ ಪ್ರತಿ ಸರ್ತಿ ತನ್ನ ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವನೊಂದಿಗೆ ಸಮಯ ಕಳೆಯೋಕೆ ಶುರು ಮಾಡ್ಕೊಂಡಿದ್ಲು. ಇವರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇತ್ತು. ಯಾವಾಗ ಓಂ ಪ್ರಕಾಶ್ ಮನೆಯಲ್ಲಿ ಇರ್ತಿರ್ಲಿಲ್ವೋ ಅವಾಗೆಲ್ಲ ಅಜಯ್ ನನ್ನ ಮನೆಗೆ ಕರ್ಕೊಂಡು ಬರ್ತಿದ್ಲು. ನನ್ನ ರಿಲೇಟಿವ್ ಅಂತ ಪರಿಚಯ ಮಾಡಿಸಿ ಜೊತೆಗೆ ಇರಿಸ್ಕೋತಿದ್ಲು. ಮೊದಲೇ ಆಕೆ ಸಪರೇಟ್ ಆಗಿ ರೂಮ್ ನಲ್ಲಿ ಇದ್ದಿದ್ರಿಂದ ಆಕೆಗೆ ಮ್ಯಾನೇಜ್ ಮಾಡೋದು ಪ್ರಾಬ್ಲಮ್ ಇರಲಿಲ್ಲ. ಗಂಡ ಹಾಗೂ ಮಗ ಒಂದು ರೂಮ್ ನಲ್ಲಿ, ಈಕೆ ಸಪರೇಟ್ ಒಂದು ರೂಮ್ ನಲ್ಲಿ. ಓಂ ಪ್ರಕಾಶ್ಗೆ ಈತನ ಮೇಲೆ ಡೌಟ್ ಬಂದಾಗ ಇವನಿಂದ ದೂರವಿರುವಂತೆ ಎಚ್ಚರಿಕೆ ಕೊಡ್ತಾನೆ. ಆದ್ರೆ ಅವಾಗ ಇನ್ನೊಂದು ಸಿಮ್ ತಗೊಂಡು ಅದರಲ್ಲಿ ಕನೆಕ್ಟ್ ಅಲ್ಲಿ ಇರ್ತಿದ್ಲು. ನಂತರ ಒಂದು ದಿನ ಅರ್ಚನಾ ಅಜಯ್ಗೆ ನನಗೆ ನಿನ್ನ ಮದುವೆ ಆಗ್ಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಅಜಯ್ ಕೂಡ ಒಪ್ಕೋತಾನೆ. ಆದ್ರೆ ಇವರ ಪ್ರೀತಿಗೆ ಇದ್ದ ಒಂದು ದೊಡ್ಡ ತೊಂದರೆ ಅಂದ್ರೆ ಅದು ಗಂಡ ಓಂ ಪ್ರಕಾಶ್ ಹಾಗೂ 4 ವರ್ಷದ ಮಗ ನಿತಿನ್. ಅದಕ್ಕಾಗಿ ಅರ್ಚನಾ ಒಂದು ಸುದೀರ್ಘವಾದ ಪ್ಲಾನ್ ಮಾಡ್ತಾಳೆ. ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಜನವರಿ 20, 2016 ಡೇಟ್ ನ ಫಿಕ್ಸ್ ಮಾಡ್ತಾಳೆ. ಆ ದಿನ ಮನೆಯವರೆಲ್ಲ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಗೆ ಹೋಗಿದ್ರು. ಹಾಗಾಗಿ ಮನೆ ಸಂಪೂರ್ಣ ಖಾಲಿಯಾಗಿತ್ತು. ಅರ್ಚನಾ ಅಜಯ್ಗೆ ಮೊದಲೇ ಹೇಳಿದ್ಲು. ಹಾಗಾಗಿ ಈತ ಬರುವಾಗ ಒಂದು ದೊಡ್ಡ ಸುತ್ತಿಗೆಯನ್ನ ತಗೊಂಡು ಬಂದಿರ್ತಾನೆ. ರಾತ್ರಿ 10:30 ವೇಳೆಗೆ ಓಂ ಪ್ರಕಾಶ್ ತನ್ನ ಮಗನನ್ನ ಕರ್ಕೊಂಡು ಪಾರ್ಟಿಯಿಂದ ಮನೆಗೆ ಬರ್ತಾರೆ. ಅರ್ಚನಾ ಅಜಯ್ನನ್ನ ತನ್ನ ರೂಮ್ ನಲ್ಲಿ ಬಚ್ಚಿಟ್ಟಿರ್ತಾಳೆ. ಓಂ ಪ್ರಕಾಶ್ ಬಂದಾಗ ಅವನ ಬಳಿ ಸ್ವಲ್ಪ ಹೊತ್ತು ಮಾತಾಡಿ ಮಗನನ್ನ ಮಲಗಿಸೋದಾಗಿ ಕರ್ಕೊಂಡು ಹೋಗ್ತಾಳೆ. ನಂತರ ಓಂ ಪ್ರಕಾಶ್ ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ. ನಂತರ ಮಲ್ಕೋತಾರೆ. ಅರ್ಚನಾ ಹಾಗೂ ಅಜಯ್ ತಮ್ಮ ರೂಮ್ ನಲ್ಲಿ ವೇಟ್ ಮಾಡ್ತಾರೆ. ರಾತ್ರಿ 12 ಗಂಟೆಯಷ್ಟೊತ್ತಿಗೆ ಓಂ ಪ್ರಕಾಶ್ ಗಾಢವಾಗಿ ನಿದ್ರೆಗೆ ಜಾರಿದ್ರು.
ನಂತರ ಅರ್ಚನಾ ತನ್ನ ರೂಮ್ಗೆ ಹೋಗಿ ಅಜಯ್ನನ್ನ ಕರೀತಾಳೆ. ಅಷ್ಟೊತ್ತಿಗೆ ಅಜಯ್ ಕೂಡ ನಿದ್ರೆಗೆ ಜಾರಿದ್ದ. ಅವನನ್ನ ಎಬ್ಬಿಸಿ ಕರ್ಕೊಂಡು ಬರ್ತಾಳೆ. ಮೊದಲೇ ಪ್ಲಾನ್ ಮಾಡಿದಂತೆ ಅಜಯ್ ಓಂ ಪ್ರಕಾಶ್ ತಲೆಗೆ ಸುತ್ತಿಗೆಯಿಂದ ಹೊಡೆಯೋಕೆ ಶುರು ಮಾಡ್ತಾನೆ. ಆ ಪೆಟ್ಟಿನಿಂದ ಓಂ ಪ್ರಕಾಶ್ ಕಿರಿಚೋಕೆ ಶುರು ಮಾಡ್ತಾರೆ. ಅದರಿಂದ ಪಕ್ಕದಲ್ಲಿ ಮಲಗಿದ್ದ ಮಗು ಎಚ್ಚರವಾಗುತ್ತೆ. ಇದನ್ನೆಲ್ಲ 4 ವರ್ಷದ ಕಂದಮ್ಮ ತನ್ನ ಕಣ್ಣ ಮುಂದೆನೆ ನೋಡ್ತಾ ಇರುತ್ತೆ. ಆ ಮಗು ಹೆದರಿಕೊಂಡು ಅಮ್ಮನನ್ನು ತಬ್ಬಿಕೊಳ್ಳುತ್ತೆ. ಆಗ ಅರ್ಚನಾ ಅಜಯ್ಗೆ ಹೇಳ್ತಾಳೆ, ಇವನನ್ನು ಹೊಡೆದು ಸಾಯಿಸಿ ಬಿಡು ಅಂತ. ಯಾಕೆಂದ್ರೆ ಇವನು ಎಲ್ಲವನ್ನು ನೋಡಿದ್ದಾನೆ, ಹಾಗಾಗಿ ಎಲ್ಲರಿಗೂ ಹೇಳುವ ಚಾನ್ಸ್ ಇದೆ. ಅದಕ್ಕಾಗಿ ಇವನನ್ನು ಉಳಿಸಿದರೆ ನಮ್ಮ ದಾರಿಗೆ ಕಷ್ಟ ಅಂತ ಮುಗಿಸಿ ಬಿಡು ಅಂತಾಳೆ. ಆದ್ರೆ ಅಜಯ್ ಇದಕ್ಕೆ ಒಪ್ಕೊಳ್ಳಲ್ಲ. ಮಗುವನ್ನು ಹೇಗೆ ಸಾಯಿಸೋದು? ಆ ಮಗು ನನ್ನ ಕಣ್ಣನ್ನೇ ನೋಡ್ತಾ ಇದೆ. ನಾನು ಒಬ್ಬ ಟೀಚರ್, ಇಂಥ ಎಷ್ಟು ಮಕ್ಕಳಿಗೆ ಪಾಠ ಮಾಡ್ತೀನಿ, ನನ್ನಿಂದ ಇದು ಸಾಧ್ಯವಿಲ್ಲ ಅಂತಾನೆ. ನಂತರ ಅರ್ಚನಾ ತನ್ನನ್ನು ತಬ್ಬಿಕೊಂಡಿದ್ದ ಮಗುವಿನ ಕುತ್ತಿಗೆಯನ್ನ ಜೋರಾಗಿ ಹಿಸುಕೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಮಗು ಕೂಡ ಶಾಂತವಾಗುತ್ತೆ. ನಂತರ ಮಗುವನ್ನು ಕೂಡ ಅಪ್ಪನ ಪಕ್ಕ ಮಲಗಿಸ್ತಾರೆ. ಇಷ್ಟೊತ್ತಿಗೆ ಇನ್ನು ಮನೆಯ ಬಾಕಿ ಸದಸ್ಯರು ಯಾರೂ ಬಂದಿರಲಿಲ್ಲ. ಆ ಸಮಯದಲ್ಲಿ ಮನೆಯ ಬಾಗಿಲು ಬೀಗವನ್ನೆಲ್ಲ ಹೊಡಿತಾರೆ. ಸಾಮಾನುಗಳನ್ನ ಅಲ್ಲಿ ಇಲ್ಲಿ ಬಿಸಾಡ್ತಾರೆ. ಅರ್ಚನಾ ಅಜಯ್ಗೆ ಕೆಲವು ಒಡವೆ ಹಾಗೂ ಫೋನ್ ಅನ್ನು ಕೊಟ್ಟು ಅಲ್ಲಿಂದ ಓಡಿಸ್ತಾಳೆ. ಯಾಕೆಂದ್ರೆ ಇದೊಂದು ದರೋಡೆ ಕೇಸ್ ತರ ಕಾಣಿಸ್ಲಿ ಅಂತ. ನಂತರ ಪೊಲೀಸರು ಆ ಸುತ್ತಿಗೆ, ಕದ್ದ ಒಡವೆ, ಫೋನ್ ಎಲ್ಲವನ್ನು ವಶಕ್ಕೆ ಪಡಿತಾರೆ. ಈ ಎಲ್ಲಾ ವಿಷಯಗಳು ಮೀಡಿಯಾದಲ್ಲಿ ಬರ್ತಿದ್ದಂಗೆ ಜನರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಒಬ್ಬ ತಾಯಿ ತನ್ನ ಗಂಡ ಹಾಗೂ ಮಗುವಿನೊಂದಿಗೆ ಹೀಗೆ ಮಾಡಲು ಸಾಧ್ಯ ಹೇಗೆ ಅಂತ ಜನ ಮಾತಾಡೋಕೆ ಶುರು ಮಾಡ್ಕೊಂಡಿದ್ರು. ಕೇವಲ 48 ಗಂಟೆಗಳಲ್ಲಿ ಪೊಲೀಸರು ಈ ಕೇಸ್ನ ಸಾಲ್ವ್ ಮಾಡಿದ್ರು. ಅವರ ಮೇಲೆ ಎಷ್ಟು ಪ್ರೆಷರ್ ಇತ್ತು ಅಂದ್ರೆ ಅದೇ ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲಾ ವಿಷಯವನ್ನ ಮೀಡಿಯಾ ಮುಂದೆ ಹೇಳಲಾಯಿತು. ನಂತರ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ ನಲ್ಲಿ ಸೆಷನ್ ಸ್ಟಾರ್ಟ್ ಆಯಿತು. ಅಕ್ಟೋಬರ್ 17, 2020ಕ್ಕೆ ಗೋರಖ್ಪುರ್ನ ಅಪ್ಪರ್ ಸೆಷನ್ ಕೋರ್ಟ್ ಅರ್ಚನಾಳಿಗೆ ಹಾಗೂ ಅಜಯ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಜೈಲಿಗೆ ಹೋದ ಅರ್ಚನಾಳನ್ನ ಉಳಿದ ಕೈದಿಗಳು, ನಿನಗೆ ಹೀಗೆ ಮಾಡಲು ಮನಸ್ಸಾದ್ರೂ ಹೇಗೆ ಬಂತು ಅಂತ ಕೇಳಿದ್ದಕ್ಕೆ, ನಾನ್ ಹುಟ್ಟಿಸಿದ್ದು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಸಾಯಿಸ್ತೀನಿ ಅಥವಾ ಬದುಕಿಸ್ತೀನಿ, ನಿಮಗೆ ಅದನ್ನ ಕಟ್ಕೊಂಡು ಏನು ಆಗ್ಬೇಕು ಅಂತ ಹೇಳಿದ್ಲು. ಇದನ್ನ ಕೇಳಿ ಸಹ ಕೈದಿಗಳು ಕೋಪ ಬಂದು ಅವಳನ್ನ ಹಿಗ್ಗಾಮುಗ್ಗ ಥಳಿಸಿದ್ರು. ಹಾಗಾಗಿ ಗಾಯಗೊಂಡ ಆಕೆಯನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಸದ್ಯಕ್ಕೆ ಈ ಕೇಸನ್ನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಲಾಗಿದೆ. ತೀರ್ಪು ಬರೋದು ಇನ್ನು ಬಾಕಿ ಇದೆ. ಸೊ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕಾಮೆಂಟ್ ಮಾಡಿ ತಿಳಿಸಿ ಕೇಸ್ ಹೇಗನ್ನಿಸ್ತು ಅಂತ. ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.